ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ವಿಶೇಷತೆ ಬಂದು ಒಂದು ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಿ. ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬಾ ಜಗಳ ಆಗ್ತಿದ್ರೆ ಮತ್ತು ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳಾಗ್ತಿದ್ರೆ ಮತ್ತು ಯಾವ ರೀತಿ ಅಂದರೆ ಈ ಒಂದು ಸ್ವಿಚ್ ವರ್ಡ್ ಪವರ್ ಹೆಂಗೆ ಅಂದರೆ ಸ್ಪಿರಿಚುವಲ್ ಪಾತ್ರಕ್ಕೆ ಕರ್ಕೊಂಡೋಗುತ್ತೆ ಇಬ್ಬರನ್ನು. ನಂತರ ಈ ಸ್ವಿಚ್ ವರ್ಡಿಂದ ನಿಮ್ಮ ಪ್ರೇಮಿ ದೂರ ಆಗಿದ್ದರೆ ಅಥವಾ ಅವರು ಇರಿಟೇಟ್ ಮಾಡಿಕೊಂಡು ನಿಮ್ಮನ್ನು ಇರಿಟೇಟ್ ಮಾಡ್ತಿದ್ರೆ, ಪ್ರತಿದಿನ ಜಗಳಗಳು ಮಾಡ್ತಿದ್ರೆ ಈ ಒಂದು ಸ್ವಿಚ್ ವರ್ಡ್ನ ನೀವು ಪ್ರತಿದಿನ ಚಾಂಟ್ ಮಾಡಬೇಕಾಗತ್ತೆ. ಪ್ರತಿದಿನ ಚಾಂಟ್ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ 108 ಸಲ ಚಾಂಟ್ ಮಾಡಬೇಕಾಗತ್ತೆ ನಾ ಹೇಳುವಂತಹ ಒಂದು ಸ್ವಿಚ್ ವರ್ಡ್ನ. ಮತ್ತು ಮಲಗೋಕ್ಕಿಂತ ಮುಂಚೆ 108 ಸಲ ಚಾಂಟ್ ಮಾಡಬೇಕಾಗತ್ತೆ. ದಿನಕ್ಕೆ 2 ಸರ್ತಿ ಚಾಂಟ್ ಮಾಡಬೇಕಾಗತ್ತೆ. ನಂತರ ನೀವು 108 ಸಲ ಬರೆಯೋ ಅಭ್ಯಾಸ ಇದ್ದರೆ 108 ಸಲ ಬರಿಬೇಕು. ಅಂದರೆ ಸುಮ್ಮನೆ ಹೇಳಿದ್ದಾರೆ ಅಂತ ಬರೆಯೋದಲ್ಲ, 108 ಸಲ ಬಾಯಲ್ಲಿ ಹೇಳ್ಕೊತ ನಾ ಹೇಳುವಂಥ ಸ್ವಿಚ್ ವರ್ಡ್ನ ಹೇಳ್ಕೊತ ನೀವು ಬರಿಬೇಕು ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರೋ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಅಂತ ಹೇಳ್ತೀನಿ. ನಿಮ್ಮ ಪ್ರೇಮಿಯಿಂದ ನೀವು ಪ್ರತಿದಿನ ಇರಿಟೇಟ್ ಜಗಳ ಗಿಗಳ ಏನೇ ಆಗ್ತಿದ್ರು ಈ ಒಂದು ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ ಆ್ಯಂಡ್ ಬರೀರಿ 108 ಸಲ ಚಾಂಟ್ ಮಾಡ್ತಾ ಬರೀರಿ ಅಂತ ಹೇಳ್ತೀನಿ. ಸುಮ್ಮನೆ ಮೂಕವಾಗಿ ಬರಿಬಾರ್ದು, ಲೈಕ್ ಏನು ಹೇಳ್ಕೊಳ್ದಿರ ಬರಿಬಾರ್ದು. ನೀವು ಚಾಂಟ್ ಮಾಡ್ತಾ 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 ಬರಿತಾ ಇದ್ದರೆ ಸೊ ನಿಮ್ಮಲ್ಲಿ ಇರುವಂತಹ ಒಂದು ಲೈಕ್ ಏನಂದರೆ ಒಂದು ನೆಗೆಟಿವ್ ಆಗಿ ಥಾಟ್ಸ್ ಎಲ್ಲ ತೊಲಗೋಗುತ್ತೆ ನಿಧಾನವಾಗಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಪಾಸಿಟಿವ್ ಸೇರಿಕೊಳ್ಳುತ್ತೆ. ಸೊ ಆವಾಗ ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ. ಏನದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೇಗಿದೆ ಅದು ಸ್ವಿಚ್ ವರ್ಡ್ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ನೀವು ಬಿಗ್ ಲೆಟರಲ್ಲಾದರೂ ಬರಿಬೋದು ಅಥವಾ ಸ್ಮಾಲ್ ಲೆಟರಲ್ಲಾದರೂ ಬರಿಬೋದು. ನಿಮ್ಗೆ ಗೊತ್ತಾಗಲಿ ಅಂತ ಈ ರೀತಿ ಟುಗೆದರ್ ಬ್ರಿಂಗ್ ಡಿವೈನ್ ಲವ್. ಮತ್ತೊಮ್ಮೆ ಹೇಳ್ತೀನಿ, ಟುಗೆದರ್ ಬ್ರಿಂಗ್ ಡಿವೈನ್ ಲವ್ 108 ಸಲ ಬರಿಬೇಕು. 108 ಸಲ ಬರಿಬೇಕು. ಮತ್ತು ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ನೇಮು ಇಲ್ಲಿ ಮತ್ತು ನಿಮ್ಮ ಪಾರ್ಟ್ನರ್ ನೇಮು ಇಲ್ಲಿ ಬರೀಬೇಕು. ನಿಮ್ಮ ಹೆಸರು, ನಿಮ್ಮ ಪಾರ್ಟ್ನರ್ ಅಂದರೆ ನೀವು ಲವರ್ಸ್ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಹೆಸರು ಬರುತ್ತೆ. ನೀವು ಮದುವೆ ಆಗಿರೋರಾಗಿದ್ದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಗಂಡನ ಹೆಸರು ಬರೆದು ಸ್ಟಾರ್ಟಿಂಗಲ್ಲಿ ಹೆಡ್ಡಿಂಗಲ್ಲಿ ಬರೆದು ನಂತರ ಟುಗೆದರ್ ಬ್ರಿಂಗ್ ಡಿವೈನ್ ಲವ್ ಚಿಕ್ಕದಾಗಿ ಬರ್ಕೊಳ್ಳಿ. ಇಲ್ಲೆಲ್ಲ ನಿಮಗೆ ಗೊತ್ತಾಗಬೇಕು, ಕಾಣಿಸ್ಬೇಕು ಅನ್ನೋ ಸಲುವಾಗಿ ನಾನು ದೊಡ್ಡದಾಗಿ ಬರೆದಿದ್ದೀನಿ. ಸೊ ನೀವು ಈ ರೀತಿ ಮಾಡ್ಬೋದು. ಟುಗೆದರ್ ಬ್ರಿಂಗ್ ಡಿವೈನ್ ಲವ್ 108 ಟೈಮ್ಸ್ ಚಾಂಟಿಂಗ್ ಮಾಡಬೇಕು. ಅದಾದ ನಂತರ ಬರೆಯೋ ಅಭ್ಯಾಸ ಇದ್ದರೆ 108 ಟೈಮ್ಸ್ ದಿನಕ್ಕೆ ಒಮ್ಮೆ ಬರೀರಿ ಸಾಕು. ಒಂದು ಸಲ ಬರೆದ್ರೆ ಸಾಕು ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ರೆಮಿಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಆ್ಯಂಡ್ ಯಾವ ಕಲರ್ ಪೆನ್ನು ಅಂತ ಕೇಳೋದಕ್ಕೆ ಹೋಗಬೇಡಿ. ಯಾವ ಕಲರ್ ಆದರೂ ಪೆನ್ ಸರಿ. ಈ ರೀತಿ ಖಾಲಿ ಇರಬೇಕಷ್ಟೆ, ಹಾಳೆ ಖಾಲಿ ಇರಬೇಕಷ್ಟೆ. ನೀವು ಬರೀರಿ. ಆ್ಯಂಡ್ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನಾದರೂ ಏರುಪೇರು ಕಂಡಿದ್ರೆ ಖಂಡಿತ ನಿವಾರಣೆ ಆಗುತ್ತೆ. ನೀವು ಮತ್ತೆ ಎಷ್ಟು ದಿನ ಮಾಡಬೇಕು ಅಂತ ಭಾಳಷ್ಟು ಜನ ನನ್ನ ಇನ್ಸ್ಟಾದಲ್ಲಿ ಹಾಕಿದ್ದೆ. ಅವರಿಗಾಗಿ ಫುಲ್ ವಿಡಿಯೋ ನೋಡೋದಕ್ಕಾಗಿ ಅಂತಲೇ ನಾನು ಇಲ್ಲಿ ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ದೀನಿ ಈ ವಿಡಿಯೋನ. ಸ್ಪೆಷಲಾಗಿ ನನ್ನ ಇನ್ಸ್ಟಾ ಫ್ಯಾಮಿಲಿಯವ್ರಿಗೆ ಮತ್ತು ಹೊಸ್ದಾಗಿ ಏನಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿದ್ರೆ ಅಥವಾ ಸಿಕ್ಕಿದರೆ, ನಾನು ರೀಸೆಂಟಾಗಿ ಅಷ್ಟೇ ಸ್ಟಾರ್ಟ್ ಮಾಡಿರೋದು, ಇವಾಗಷ್ಟೇ ನಾನು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಟೈಮ್ ಇಲ್ಲ, ಹಾಗಾಗಿ ಯಾವಾಗೋ ಒಮ್ಮೆ ಹಾಕ್ತಾಯಿದ್ದೀನಿ. ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ. ಆ್ಯಂಡ್ ಇದನ್ನು ನೀವು ಎಷ್ಟು ನಂಬಿಕೆ ಇಟ್ಟು ಮಾಡ್ತಿರೋ ಅಷ್ಟು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. 100ಗೆ 200% ರಿಸಲ್ಟ್ ಕೊಡುತ್ತೆ. ನಾವು ಏನು ಬೇಡ್ಕೋತೀವೋ ಅದನ್ನೇ ದೇವ್ರು ಕೊಡೋದು. ನೀವು ನೆಗೆಟಿವ್ ಆಗಿ ಬೇಡ್ಕೋತೀರಾ, ಎಸ್ ಖಂಡಿತ ನೆಗೆಟಿವ್ ಆಗೇ ಕೊಡ್ತಾರೆ. ನೀವು ಪಾಸಿಟಿವ್ ಆಗಿ ಬೇಡ್ಕೋತೀರಾ, ಎಸ್ ಖಂಡಿತ ಪಾಸಿಟಿವ್ ಆಗೇ ನಿಮಗೆ ವರ ಕೊಡ್ತಾರೆ ದೇವರು. ನಮ್ಮ ಮೈಂಡಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ಹೇಳಿ, ಕ್ಷಮೆ ಇರಲಿ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾವೇ. ನಮಗೆ ನಾವು ರೆಸ್ಪೆಕ್ಟ್, ನಮಗೆ ನಾವು ನಂಬಿಕೆ, ನಮಗೆ ನಾವು ಪ್ರೀತಿ ಮಾಡಿಕೊಂಡಾಗಲೇ ಇದರ ಅರ್ಥ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟ್ ಪವರ್ ಏನು ಅನ್ನೋದು ತಿಳಿಯುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ, ನನ್ನ ಇನ್ಸ್ಟಾ
ಮಾಡದೇ ಇರೋರು ಏನಾದರೂ ಇದ್ದರೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಮತ್ತೊಮ್ಮೆ ಯೂನಿವರ್ಸ್ಗೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೋ ಯೂಟ್ಯೂಬ್ ಚಾನಲ್, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಬೆಲ್ ಐಕನನ್ನು ಹೊತ್ತೋದು ಮರಿಬೇಡಿ, ಯಾಕೆಂದರೆ ನಾನು ಯಾವುದೇ ನಾನು ವಿಡಿಯೋ ಹಾಕಿದಾಗ ಫಸ್ಟ್ ನಿಮಗೆ ಬರುತ್ತೆ ಅಂತ ಇದೆ. ಸೊ ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ. ಪ್ಲೀಸ್ ನಿಮಗೆ ಯಾವುದಾದ್ರೂ ವಿಷಯವಾಗಿ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಆ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ರೋ ಅವ್ರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ ಯು. ಲವ್ ಯು ಆಲ್.